ಎಲ್ಲ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಈ ಜಗತ್ತು ಹೇಗಿದೆ? ಇಲ್ಲಿ ನಾವು ಬಾಳಬೇಕಾದ ರೀತಿ ನೀತಿಗಳು ಯಾವುವು? ಒಟ್ಟು ಬದುಕಿನ ಸಾರ್ಥಕತೆ ಇರೋದು ಯಾವುದರಲ್ಲಿ? ಈ ಎಲ್ಲ ಸಂಗತಿಗಳನ್ನು ಕುರಿತು ಜಗತ್ತಿನ ಶ್ರೇಷ್ಠ ಚಿಂತಕರು, ಅನುಭಾವಿಗಳು ಮಾತನಾಡಿದರು. ಅವಶ್ಯ ನಾವು ತಿಳಿಯಬೇಕಾದ ಸಂಗತಿಗಳನ್ನೆಲ್ಲ ಆ ಮಾತುಗಳಲ್ಲಿ ಅವರು ಇಟ್ಟರು. ಅಂಥ ಮಾತುಗಳನ್ನು ಮೆಲುಕು ಹಾಕಬೇಕು. ಇದೊಂದು ಕನ್ನಡದ ಸುಂದರ ಶಬ್ದ, ಮೆಲುಕು ಹಾಕೋದು. ಬರೀ ಕೇಳೋದಲ್ಲ, ಅದನ್ನು ಮೆಲುಕಾಡಿಸೋದು. ಅದು ರಕ್ತಗತ ಆಗ್ತದೆ. ಅಂಥ ಮಾತುಗಳನ್ನು ಕೇಳೋದು, ಮೆಲುಕಾಡಿಸೋದು ಎರಡೂ ಅವಶ್ಯ. ಆವಾಗ ನಮ್ಮ ಬದುಕು ಅರಳುತ್ತದೆ. ಅಷ್ಟೇ ಅಲ್ಲ, ನಾವು ಸಾರ್ಥಕ ಭಾವನೆಯನ್ನು ಹೊಂದುತ್ತೇವೆ. ಬದುಕುತ್ತೇವೆ, ನಮ್ಮ ಬದುಕು ಸಾರ್ಥಕವಾಯಿತು ಅಂತ ಅನಿಸ್ಬೇಕು ನಮಗೆ. ವ್ಯರ್ಥ ಹೋಯಿತು ಅಂತ ಅನಿಸಬಾರ್ದು. ಹಂಗೆ ಬದುಕೋದದು. ಅದಕ್ಕಾಗಿ ಬಲ್ಲವರ ಮಾತುಗಳು. ಅದರಲ್ಲಿ ಮುಖ್ಯವಾಗಿರೋದು ಇದೇನು ಜಗತ್ತದ, ಇದನ್ನು ಬಿಟ್ಟು ನಮಗೆ ಇರಲಿಕ್ಕೆ ಆಗೋದಿಲ್ಲ. ನೋಡ್ತಾ ಬಾಳಬೇಕಾಗ್ತದೆ. ಇಲ್ಲಿ ಕಾರ್ಯಗಳನ್ನು ಮಾಡ್ತಾ ಬಾಳಬೇಕಾಗ್ತದೆ. ಅನುಭವ ಮಾಡಿಕೊಳ್ಳುತ್ತಾ ಬಾಳಬೇಕಾಗ್ತದೆ. ಆದ್ದರಿಂದ ಈ ಜಗತ್ತಿನ ಸರಿಯಾದ ತಿಳುವಳಿಕೆ ಮನುಷ್ಯನಿಗೆ ಬಹಳ ಅವಶ್ಯ. ನಮ್ಮ ಬದುಕು ಮತ್ತು ಜಗತ್ತು ಇವುಗಳಲ್ಲಿ ಎಂಥ ಸಂಬಂಧ ಅದ? ಸುಮ್ಮನೆ ತಾವು ಯೋಚನೆ ಮಾಡಿ. ಇದೇನು ಜಗತ್ತದ, ಇದರಿಂದ ಜೀವನವನ್ನು ಹೊರಗೆ ತೆಗಿಲಿಕ್ಕಾಗೋದಿಲ್ಲ. ಜಗತ್ತನ್ನು ಬಿಟ್ಟು ಬದುಕಲಿಕ್ಕಾಗೋದಿಲ್ಲ. ಬದುಕಿನ ಪ್ರತಿ ಕ್ಷಣ ಕ್ಷಣ ಜಗತ್ತಿನೊಂದಿಗೆ ಕಟ್ಟಲ್ಪಟ್ಟಿರ್ತದೆ. ಎದ್ರೂ ಸರಿ, ಮಲಗಿದರೂ ಸರಿ, ಪ್ರತಿಯೊಂದು ಕ್ಷಣದಲ್ಲಿ ನಾವು ಜಗತ್ತಿನೊಂದಿಗೆ ವ್ಯವಹರಿಸಬೇಕಾಗ್ತದೆ. ಯಾಕೆ ಅಂದರೆ ನಮ್ಮ ಬದುಕು ನಿಂತಿದ್ದೇ ಜಗತ್ತಿನ ಮೇಲೆ. ಮಲಗ್ತೇವೆ, ಆದರೂ ಉಸಿರಾಟ ಇದ್ದೇ ಇರುತ್ತೆ. ಹೌದಲ್ಲ? ಜಗತ್ತಿನ ಸಂಪರ್ಕ ಆ ಅವಸ್ಥೆಯೊಳಗೂ ಕೂಡ ಅದು ಅವಶ್ಯ. ಅಂದರೆ ಬದುಕನ್ನೋದು ಈ ವಿಶ್ವದಲ್ಲಿ ಈಗ ಅರಳ್ಯದ ವಿಶ್ವದ ಒಂದು ಕಲಾಕೃತಿ ಇದು ಬದುಕು. ವಿಶ್ವ ಲಕ್ಷಾಂತರ ವರ್ಷಗಳಿಂದ, ಕೋಟ್ಯಂತರ ವರ್ಷಗಳಿಂದ ಪ್ರಯತ್ನ ಮಾಡಿ 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 ಒಂದು ಜೀವದ ಜ್ಯೋತಿಯನ್ನು ಹೊತ್ತಿಸ್ತು.
ಸುಂದರ ದೇಹಗಳನ್ನು ನಿರ್ಮಿಸ್ತು, ದೇಹದಲ್ಲಿ ಆ ಜ್ಯೋತಿಯನ್ನು ಇಟ್ಟು, ಆವಾಗ ನಮ್ಮ ಕಣ್ಣ ತೆರೆದು ನಮ್ಮ ಕಿವಿ ಬಿಚ್ಚಿದು, ಮನಸ್ಸ ಹೀಗೆ ಹರವಿತು, ಬುದ್ಧಿ ಜಗತ್ತನ್ನು ಅರಿತು ಜೀವನ ಆರಂಭವಾಯಿತು. ಅಲ್ಲವೇನು? ಇಂಥ ವಿಶ್ವದ ಕಲಾಕೃತಿ ನಮ್ಮ ದೇಹ ಮನಸ್ಸುಗಳು ವಿಶ್ವದ ಮೇಲೆ ಅವಲಂಬಿಸಿದೆ ಅವ. ಆದ್ದರಿಂದ ವಿಶ್ವಕ್ಕೂ ಜಗತ್ತಿಗೂ ನಮಗೂ ಇರುವ ಸಂಬಂಧ ಅತ್ಯಂತ ಘನಿಷ್ಠ. ಅದು ಎಂಥ ಸಂಬಂಧ ಅಂದರೆ ಎರಡು ಮಾಡಕ್ಕೆ ಬರೋದಿಲ್ಲ ಅಂಥ ಅದ್ಭುತವಾದ ಸಂಬಂಧ. ಆದ್ದರಿಂದ ಜಗತ್ತನ್ನು ತಿಳಿದುಕೊಂಡಿರಬೇಕು, ಜೀವನವನ್ನು ಅರಿತುಕೊಂಡಿರಬೇಕು, ಆ ಬಳಿಕ ಬದುಕನ್ನು ಕಟ್ಟಿಕೊಳ್ಳೋದು. ಜಗತ್ತು ಹೇಗದೆ? ಜಗತ್ತು ನಾವು ನೋಡ್ದಂಗದೆ. ನಮ್ಮ ಬದುಕು ಹಸನಾಗಬೇಕಾಗಿದ್ರೆ ಹಸನಾದ ದೃಷ್ಟಿಯಿಂದ ನೋಡಬೇಕು. ಇಲ್ಲದೇ ಇದ್ರೆ ಬದುಕು ಹೊಲಸಾಗ್ತದೆ. ಜಗತ್ತನ್ನು ನೋಡುವ ವಿಶೇಷ ದೃಷ್ಟಿಗಳದಾವ. ಒಂದೇನೋ ಒಂದು ಹಣ್ಣ ಅಂತ ಇಟ್ಕೊಳ್ಳಿ, ಎಲ್ಲ ರೀತಿಯಿಂದ ನೋಡಲಿಕ್ಕೆ ಬರ್ತದೆ. ಅದನ್ನು ತೂಗಿ ನೋಡಕ್ಕೆ ಬರ್ತದೆ, ಇಷ್ಟದ ಅಂತ ಹೇಳ್ತೇವೆ. ಅದನ್ನು ಬೆಲೆ ಕಟ್ಟಿ ನೋಡಕ್ಕೆ ಬರ್ತದೆ, ಅದರ ಬೆಲೆ ಇಷ್ಟ ಅಂತ ಹೇಳ್ತೇವೆ. ಅದನ್ನು ಆನಂದಕ್ಕಾಗಿ ಆನಂದದ ದೃಷ್ಟಿಯಿಂದ ನೋಡಬಹುದು, ನೋಡಿ ಆನಂದ ಪಡಬಹುದು, ರುಚಿಸಿ ಆನಂದ ಪಡಬಹುದು. ಆನಂದದ ದೃಷ್ಟಿಯಿಂದ ನೋಡಕ್ಕೆ ಬರ್ತದೆ. ಅಷ್ಟೇ ಅಲ್ಲ, ಕವಿಯ ದೃಷ್ಟಿಯಿಂದಲೂ ನೋಡಕ್ಕೆ ಬರ್ತದೆ. ಅದರಾಚೆ ಭಕ್ತನ ದೃಷ್ಟಿಯಿಂದ ನೋಡಲಿಕ್ಕೆ ಬರ್ತದೆ, ಹಣ್ಣ ಪ್ರಸಾದವಾಗ್ತದೆ. ಆತನ ದೃಷ್ಟಿಯೊಳಗೆ ಜಗತ್ತೆಲ್ಲ ಪ್ರಸಾದ, ಜಗತ್ತೆಲ್ಲ ಪ್ರಸಾದ. ಇವು ನೋಡೋ ದೃಷ್ಟಿಗಳು. ನಾವು ಹೇಗೆ ನೋಡ್ತೀವಿ ಹಾಗೆ. ಜಗತ್ತು ಬರೀ ಜಡ ಜಡ, ಇಲ್ಲೇನದ ಅಂತ ನೋಡಿದರೆ ಜೀವನ ಮುಗಿತು. ಎಂಥ ಅದ್ಭುತವಾದ ಜಗತ್ತು ಅಂತ ನೋಡಿದರೆ ಜೀವನ ಅರಳಿತು. ಎಲ್ಲವೂ ಪ್ರಸಾದ ಅಂತ ನೋಡಿಬಿಟ್ರೆ ಬದುಕು ದಿವ್ಯವಾಯಿತು. ಮೂರು ನಾವು ನೋಡಬೇಕು. ಜಗತ್ತ ಇದ್ದಕ್ಕಿದ್ದಂಗ ಇರ್ತದೆ, ನೋಡೋ ದೃಷ್ಟಿಗಳು ಬದಲಾಗ್ತವ. ಆದ್ದರಿಂದ ಕೆಲವರಿಗೆ ಜಗತ್ತು ಈ ರೀತಿ ಕಾಣಿಸ್ತದೆ, ಇನ್ನೊಬ್ಬರಿಗೆ ಆ ರೀತಿ ಕಾಣಿಸ್ತದೆ. ಏನದ ಜಗತ್ತೆಲ್ಲ ಹಾಳಾಗ್ಯದ ಅನ್ನೋರು ಇಲ್ಲೇನು ನಮ್ಮಲ್ಲೇ? ಏನದ ಜಗತ್ತೆಲ್ಲ ಹೊಲಸಾಗ್ಯದ, ಎಲ್ಲ ಕೆಟ್ಟ ಹೋಗ್ಯದ, ಇದು ಹಾಳಾಗ್ಯದ ಅನ್ನೋರು ಅದಾರ. ಧನ್ಯನಾದೆ ಈ ಜಗತ್ತಿನಲ್ಲಿ ಬಂದು. ಏನ್ ಜಗತ್ತ, ಎಂಥ ಅದ್ಭುತ ಜಗತ್ತ ಅಂತ ಬಾಳುವವರು ಅದಾರ, ಬಾಳುವವರು ಅದಾರ. ನಮ್ಮ ದೃಷ್ಟಿಕೋನ ಬಹಳ ಮಹತ್ವದ್ದು. ಜಗತ್ತಿನತ್ತ ನೋಡೋದು. ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ಜಗತ್ತನ್ನು ನೋಡ್ಯಾರ. ಕೆಲವರು ಬಂದು ಇದು ಸಾಕ್ಷಾತ್ ಬ್ರಹ್ಮರೂಪ ಅಂತ ನೋಡಿದ್ರು. ಹಾಗ ನೋಡಿದರು. ಜಗತ್ತೆಲ್ಲ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ನೋಡಿದರು. ಅವರಿಗೆ ಇದೆಲ್ಲವೂ ಬ್ರಹ್ಮರೂಪವಾಗಿ ಕಾಣಕ್ಕೆ ಶುರುವಾಯಿತು.
ಎಷ್ಟು ಸುಂದರದ ಹೇಳಿ. ಇನ್ನು ಕೆಲವರು ನೋಡಿದರು ಸತ್ಯಂ ಶಿವಂ ಸುಂದರಂ ಜಗತ್. ಅದೆಂಥ ದೃಷ್ಟಿಕೋನ ಹೇಳಿ. ಆ ಬಳಿಕ ಶರಣರು ಬಂದು ಎತ್ತೆತ್ತ ನೋಡಿದಡತ್ತತ್ತ ನೀನೇ. ಅವರು ಹೇಳಿದರು ಇದೆಲ್ಲ ಕೂಡಲ ಸಂಗಮ, ಇದೆಲ್ಲ ಚನ್ನಮಲ್ಲಿಕಾರ್ಜುನ, ಇದು ಎಲ್ಲವೂ ಗುಹೇಶ್ವರ ಅಂತ ಅವ್ರು ನೋಡಿದರು. ಒಬ್ಬೊಬ್ಬರ ದೃಷ್ಟಿ ಎಷ್ಟು ಚಂದದ. ನಾವು ನೋಡ್ತೇವೆ, ಅವರು ನೋಡ್ಯಾರ. ಎಷ್ಟು ವ್ಯತ್ಯಾಸದ ಹೇಳಿ, ಎಷ್ಟು ವ್ಯತ್ಯಾಸ. ನಾವು ಹಿಂಗೆ ಜಗತ್ತನ್ನು ನೋಡ್ತೇವಲ್ಲ, ನಾವು ಬದುಕನ್ನೇ ಮುಗಿಸಿ ಬಿಡಬೇಕು. ಹಂಗೆ ಜಗತ್ತನ್ನು ನೋಡ್ತೇವೆ. ಬದುಕು ನಮಗೆ ಎಷ್ಟೋ ಸಲ ವೈರಿ ಆಗ್ತದೆ, ತಿರಸ್ಕರಣೀಯವಾಗ್ತದೆ, ದುಃಖಕ್ಕೆ ಕಾರಣವಾಗ್ತದೆ. ಅವರು ನೋಡಿದ್ದು ಇದ ಜಗತ್ತ, ಇದ ಮಣ್ಣ, ಇದ ನೀರ. ಆದರೆ ಮಣ್ಣ ಕ್ಷೇತ್ರವಾಯಿತು, ನೀರ ತೀರ್ಥವಾಯಿತು. ನೋಡೋ ದೃಷ್ಟಿ ಎಷ್ಟು ಚಂದ. ಅದೇ ಕಲ್ಲ, ಅದೇ ಮೂರ್ತಿ ಒಬ್ಬ ದೇವನನ್ನು ನೋಡಿದ, ಇನ್ನೊಬ್ಬ ಸಾಮಾನ್ಯ ಮೂರ್ತಿ ಅಂತ ಭಾವಿಸಿದ, ಮತ್ತೊಬ್ಬ ಇದೇನು ಕಲ್ಲ ಅಂದ. ವ್ಯತ್ಯಾಸ ಎಷ್ಟು. ಅದಕ್ಕೆ ಈ ಜಗತ್ತು ಮಹತ್ವದ್ದಲ್ಲ, ಜಗತ್ತಿನತ್ತ ನೋಡುವ ದೃಷ್ಟಿಕೋನದ ಅಲ್ಲ, ಅದು ನಮ್ಮದು ಹೇಗಿರಬೇಕೋ ಹಾಗಿರಬೇಕು. ಅದಕ್ಕಾಗಿ ನಾವು ನಮ್ಮನ್ನು ತಿದ್ದಿಕೊಳ್ಳೋದದ. ಜಗತ್ತನ್ನು ಸ್ವರ್ಗ ಮಾಡಬೇಕಾದರೆ ನಾವು ನಮ್ಮನ್ನು ತಿದ್ದಿಕೊಳ್ಳೋದು. ಭೂಮಿ ಇದು ಬರೀ ಮಣ್ಣಲ್ಲ, ಇದು ಸ್ವರ್ಗ ಭೂಮಂಡಲ, ಇದು ಸ್ವರ್ಗ. ಇದು ಸ್ವರ್ಗ. ಮತ್ತೆಲ್ಲಿ ಸ್ವರ್ಗ? ಅಷ್ಟು ಅದ್ಭುತವಾದ ಸ್ವರ್ಗ ಅಂತ ನೋಡಬೇಕು ಮನುಷ್ಯ. ಹಾಗೆ ಬದುಕಬೇಕು ಮನುಷ್ಯ. ಆ ದೃಷ್ಟಿ ಬಂತು ಅಂದರೆ ಬದುಕು ಬದಲಾಗ್ತದೆ, ಬದುಕು ಸುಂದರವಾಗ್ತದೆ. ಅದೇ ಮನೆ, ಅದೇ ಮನೆ, ಅದು ಸ್ವರ್ಗ. ಹಾಗೆ ನೋಡೋ ದೃಷ್ಟಿಕೋನ ಬೆಳೀತು ಅಂದರೆ ಜೀವನ ಬೇಜಾರಾಗೋದಿಲ್ಲ, ಜೀವನ ಅತ್ಯಂತ ಆಪ್ಯಾಯಮಾನವಾಗ್ತದೆ. ನೋಡಬೇಕು ಮನುಷ್ಯ. ಆ ರೀತಿಯನ್ನು ನಾವು ಕಲಿಯೋದು, ಆ ರೀತಿ ನೋಡೋದನ್ನು ಕಲಿಯೋದು. ಹೇಳಿ, ಒಂದು ಲತೆ ಇತ್ತು. ಅದು ಕಷ್ಟಪಟ್ಟು ತಪಸ್ಸನ್ನು ಆಚರಿಸಿ ಒಂದು ಹೂವ ಹಿಂಗೆ ಕೊಟ್ಟಿತು. ಸುತ್ತಮುತ್ತ ಸುವಾಸನೆ ಸುರಿತು, ಹರಿತು. ಎಲ್ಲ ಕಡೆ ಸುವಾಸ ಅಷ್ಟು ಹರಿಯಿತು. ಅವಾಗ ದೇವರು ಬಹಳ ಸಂತೋಷ ಆದ. ಏನು ಸುವಾಸನೆ ಇದು! ಇಷ್ಟು ಸಣ್ಣ ಲತೆ ಇಷ್ಟು ಸುವಾಸನೆ ನನ್ನ ಜಗತ್ತನ್ನು ಮಾಡ್ತದಂದ್ರೆ ಇದು ಅದ್ಭುತ. ಇದಕ್ಕೆ ಏನಾದರೂ ಕೊಡಬೇಕು ಅಂತ ಬಂದ. ಪಾಪ ಸಣ್ಣದದ, ಇದನ್ನು ದೊಡ್ಡದ ಮಾಡಿಬಿಡಬೇಕು. ಇಷ್ಟೆಲ್ಲ ಕೆಲಸ ಮಾಡ್ತದೆ, ಇಷ್ಟು ಸುವಾಸನೆ ಮಾಡ್ತದೆ, ದೊಡ್ಡದಾಗಿ ಬಿಟ್ಟರೆ ಇನ್ನಷ್ಟು ಸುವಾಸನೆ ಮಾಡ್ತದಂತ ದೇವರು ಬಂದು ಅದಕ್ಕೆ ಹೇಳ್ದ, ನನ್ನ ಸೃಷ್ಟಿಯನ್ನು ನೀನು ಎಷ್ಟು ಮಧುರಗೊಳಿಸಿದೆಯಲ್ಲ, ಎಷ್ಟು ಪರಿಮಳಗೊಳಿಸಿದಿ ನೋಡು. ಆದ್ದರಿಂದ ಹೇಳು, ನಿನ್ನನ್ನು ಎಷ್ಟು ಎತ್ತರ ಮಾಡಲಿ, ಎಷ್ಟು ದೊಡ್ಡದ ಮಾಡಲಿ. ಅವಾಗ ಆ ಬಳ್ಳಿ ಸಣ್ಣದು ಅದು ಹೇಳ್ತು, ದೇವನೇ
ನಿನ್ನನ್ನು ಕರೆ ತಂದಿದ್ದು ನನ್ನ ಎತ್ತರ ಅಲ್ಲ. ಈಗಾಗಲೇ ಎತ್ತರ ಗಿಡಗಳದಾವ, ನೀ ಬಂದಿಲ್ಲ. ನಾನು ಒಂದು ಹೂ ಕೊಟ್ರೆ ಇಷ್ಟ ಬರ್ತಿ ಅಂದ ಬಳಿಕ ನಾನೇನು ಇನ್ನು ಮೇಲೆ ಏರೋದು ಬೇಡ, ದೊಡ್ಡದಾಗೋದು ಬೇಡ. ಭಗವಂತನೇ, ನೀ ಸುಮ್ಮನೆ ನನ್ನ ವಾಸನೆಯನ್ನು ನೋಡ್ತಾ ಇರು. ವೈಭವ ನನ್ನ ಜೀವನ ಅಂದರೆ ವಾಸನೆ, ಸುವಾಸನೆ. ಇಡೀ ಬದುಕೆಲ್ಲ ಸುವಾಸನೆ. ಇಷ್ಟಕ್ಕಾಗಿ ನಾನು ವರುಷ ತಪಸ್ಸ ಮಾಡಿದೆ. ಸುಂದರವಾದ ಒಂದು ಹೂ ಬಂತು. ಆ ಹೂ ಎಷ್ಟು ಅದ್ಭುತ ಇತ್ತು ಅಂದರೆ, ನಿನ್ನನ್ನು ಸ್ವರ್ಗ ಬಿಡಿಸಿ ಭೂಮಂಡಲಕ್ಕೆ ತಂದು ಕೊಟ್ಟು ಇಂಥ ಹೂವ ಅದು, ಹೂವ ಇದು. ಅವಾಗ ದೇವರಂದ, ಇದೇ ಭಾವನೆ ಮನುಷ್ಯನಿಗಿದ್ದಿದ್ರೆ ಜಗತ್ತು ಹಾಳಾಗ್ತಿರ್ಲಿಲ್ಲ. ನಾವು ಈ ಜಗತ್ತಿಗೆ ಬಂದಿದ್ದು ಯಾವುದೇ ರೂಪ ಇರಲಿ, ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಜಗತ್ತನ್ನು ಸುವಾಸಿತಗೊಳಿಸೋದಕ್ಕಾಗಿ. ಅವಾಗ ದೇವರು ಹೇಳ್ದ, ಮನುಷ್ಯನಿಗೆ ಈ ಭಾವ ಬರಲಿಲ್ಲ. ಅವಾಗ ಕಂಟಿ ಹೇಳ್ತು, ಅದ್ಯಾವ ಮನುಷ್ಯ ಅಂತದು. ನೋಡಿಲ್ಲೇನು ಅಂದ. ನಾನು ಹೂ ತಯಾರ ಮಾಡೋದರಾಗ ಏನು ನೋಡಲಿಲ್ಲ. ಅಷ್ಟು ಮಗ್ನ ದೇವನೇ ಅದರಲ್ಲಿ ಮುಜಾ ಇರೋದು. ಜಗತ್ತಿನಲ್ಲಿ ಮನುಷ್ಯ ಅದಾನ ಇಲ್ಲ, ನಮಗೇನು ಮಾಡೋದು, ನಾವೊಂದು ಹೂವು ತಯಾರ ಮಾಡೋದು. ದೃಷ್ಟಿಕೋನ ಎಷ್ಟು ಅದ್ಭುತ. ಯಾರು ಏನು ಮಾಡ್ತಾರೆ ಮಹತ್ವದ್ದಲ್ಲ, ನಾವು ಹೂವು ತಯಾರ ಮಾಡೋದು. ನಮ್ಮ ಬದುಕಿನಲ್ಲಿ ಒಂದು ಹೂವನ್ನು ರೂಪಿಸಿಕೊಳ್ಳೋದು, ಹೂವನ್ನು ಸೃಷ್ಟಿಸೋದು, ಹಾಗೆ ಬದುಕೋದು. ನಮ್ಮ ಸುತ್ತ ಮುತ್ತ ಮಾಧುರ್ಯ ಎಷ್ಟು ಸುಂದರದ ಇಂಥ ಜಗತ್ತನ್ನು ನಾವು ವಿಚಾರ ಮಾಡಬೇಕು. ಇದು ಸಾಮಾನ್ಯ ಜಗತ್ತಲ್ಲ, ಇದು ದೇವ ನಿರ್ಮಿತವಾದ ಸುಂದರವಾದ ಅತ್ಯದ್ಭುತವಾದ ಜಗತ್ತು. ಇಂಥ ಜಗತ್ತಿನಲ್ಲಿ ನಾವು ಬಂದೇವಲ್ಲ, ಇದು ವೈಭವ. ಪ್ರತಿ ಕ್ಷಣ ಇದನ್ನು ಅನುಭವಿಸ್ತಾ ಹೋಗೋದು. ಆದ್ದರಿಂದಲೇ ಒಬ್ಬ ಪಾಶ್ಚಿಮಾತ್ಯ ಕವಿ ಹೇಳ್ತಾನೆ, ದೇವನೇ ನೀನು ಎಷ್ಟು ಅದ್ಭುತ ಇದಿ ನೋಡು. ಹಗಲ ಸೂರ್ಯನ್ ತಂದು ಎಲ್ಲವನ್ನ ಬೆಳಗ್ಗೆ ಬಿಟ್ಟು, ರಾತ್ರಿ ಸೂರ್ಯನ ಹಗಲು ತಂದು ಭೂಮಂಡಲವನ್ನೆಲ್ಲ ತೋರಿಸದೆ, ಎಲ್ಲ ಸೌಂದರ್ಯ ತೋರಿಸದೆ, ರಾತ್ರಿ ಕತ್ತಲೆಯಾಗಿ ಬಂದು ಆಕಾಶದ ಸೌಂದರ್ಯವನ್ನು ತೋರಿಸದೆಯಲ್ಲ. ರಾತ್ರಿ ಆಕಾಶದ ಸೌಂದರ್ಯ, ನಕ್ಷತ್ರಗಳು, ಎಷ್ಟು ಅದ್ಭುತವಾದ ನಕ್ಷತ್ರಗಳು. ಹಗಲು ಕಾಣಿಸೋದಿಲ್ಲ, ರಾತ್ರಿ ಬಂತು ಆಕಾಶದ ಸೌಂದರ್ಯ, ಸೂರ್ಯ ಬಂದ ಹಗಲಿನ ಸೌಂದರ್ಯ, ಜಗತ್ತಿನ ಸೌಂದರ್ಯ. ಎಷ್ಟು ಚಂದದ ಜಗತ್ತು. ಅದಕ್ಕೆ ರಾತ್ರಿಯನ್ನು ಬೈಬಾರ್ದು, ಹಗಲನ್ನು ಅಷ್ಟೇ ಹೊಗಳಬಾರದು. ಹಗಲೂ ಅಷ್ಟೇ, ರಾತ್ರಿಯೂ ಅಷ್ಟೇ. ಜಗತ್ತಿನಲ್ಲಿ ಏನು ನಡೀತಾ ಅದ ಎಲ್ಲವೂ ಅದ್ಭುತವಾಗಿರ್ತದೆ. ಯಾಕೆ? ಇದು ನಮ್ಮ ನಿರ್ಮಿತಿ ಅಲ್ಲ, ಆ ದೇವನ ನಿರ್ಮಿತಿ. ಇಟ್ ಈಸ್ ದ ಕ್ರಿಯೇಷನ್ ಆಫ್ ದ ಡಿವೈನ್ ರಿಯಾಲಿಟಿ. ಅದು ಆದ್ದರಿಂದ ಜಗತ್ತನ್ನು ನಾವು ಪ್ರೀತಿಸಬೇಕು. ಜಗತ್ತಿನಲ್ಲಿ ಚೆನ್ನಾಗಿ ಬದುಕೋದದೆ ಮತ್ತು ಜಗತ್ತನ್ನು ಅನುಭವಿಸೋದದೆ. ಇಂಥ ಜಗತ್ತಿನಲ್ಲಿ ಬದುಕೋದು ಹೇಗೆ ಅನ್ನೋದು ಈಗ ಪ್ರಶ್ನೆ. ಹೆಂಗೆ ಬದುಕಬೇಕು ಜಗತ್ತಿನಲ್ಲಿ? ಜಗತ್ತಿನಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಿ ಬದುಕಬೇಕು ಅಷ್ಟೆ. ಸರಳ. ಜಗತ್ತಿನಲ್ಲಿ ಏನು ನಡೀತಾ ಇದೆ?
ಇಲ್ಲಿ ಜಗತ್ತಿನಲ್ಲಿ ಬಹಳ ದೊಡ್ಡ ಕೆಲಸ ನಡೀತಾ ಇದೆ. ಏನು ಅಂದರೆ ಇಲ್ಲಿ ಒಂದು ವಸ್ತು ಸಹಿತ ವಿಶ್ರಾಂತಿ ತೆಗೆದುಕೊಳ್ಳದೆ ಕೆಲಸ ಮಾಡ್ತಾ ಇದ್ದಾವ. ಯಾಕೆ? ಇದು ಕರ್ತಾರನ ಕಮ್ಮಟ. ಜಗತ್ತು ಅಲ್ಲಮಪ್ರಭುದೇವರು ಹೇಳ್ತಾರೆ, ಕರ್ತಾರನ ಕಮ್ಮಟ ಇದು, ಬಾಣಸದ ಮನೆ ಇದು, ಅಚ್ಚಿನ ಮೊಳೆ ಇದು. 3 ರೀತಿ ವರ್ಣಿಸ್ತ. ಏನು ಜಗತ್ತ ನೋಡೋ ದೃಷ್ಟಿಕೋನ ಹೇಳಿ ಅಲ್ಲಮರದು ಹಂಗೆ ನಾವು ಬದುಕೋದು. ಇದು ಜಗತ್ತಂದ್ರೇನು? ಕರ್ತಾರನ ಕರ್ಮಸ್ಥಳ, ಕಾರ್ಯಶಾಲಾ, ಕರ್ತಾರನ ಕಮ್ಮಟ, ಕರ್ಮಸ್ಥಳ. ಇಲ್ಲಿ ದೇವರು ಕೆಲಸ ಮಾಡ್ತಾ ಇದ್ದಾನೆ. ವರ್ಕ್ಶಾಪ್ ಒಂದು ರೀತಿ. ವಸ್ತುಗಳನ್ನು ನಿರ್ಮಿಸ್ತಾ ಇದ್ದಾನ, ವಸ್ತುಗಳನ್ನು ರೂಪಿಸ್ತಾ ಇದ್ದಾನ. ಎಲ್ಲ ಥರದ ವಸ್ತುಗಳು ಆಕಾಶದಲ್ಲಿ ನೋಡಿ ಎಂಥೆಂಥ ವಸ್ತುಗಳು ತಯಾರಾಗ್ತವೆ ನೋಡಬೇಕು. ಭೂಮಂಡಲದಲ್ಲಿ ಎಷ್ಟು ವಸ್ತುಗಳು ತಯಾರಾಗ್ತವೆ. ಏನು ಹಿಮಾಲಯದ ಬೆಟ್ಟಗಳು ನೋಡಬೇಕು. ಜೀವನದಲ್ಲಿ ಒಮ್ಮೆ ಅಂಥ ಅದ್ಭುತವಾದ ಬೆಟ್ಟಗಳು ದೇವನ ಕಲಾಕೃತಿಗಳು. ಅಲ್ಲಿರುವಂಥ ಆಳವಾದ ಕೊಳ್ಳಗಳು, ಬೆಟ್ಟಗಳ ಮ್ಯಾಲೆಲ್ಲ ಬರ್ಪ ಹಿಂಗೆ ಮೆತ್ತಿರ್ತದೆ. ಹರಿದು 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 ಸಾವಕಾಶ ಕೆಳಗೆ ಬಂದು ಅದೇನು ಕೆಳಗೆ ಕೊಳ್ಳದ ಅದರಲ್ಲಿ ಸಂಗೀತದೊಂದಿಗೆ ಹರಿತಾ ಹೋಗ್ತದೆ. ಇದು ಭಗವಂತನ ಕಲಾಕೃತಿ. ಅದು ಕರ್ತಾರ. ದೇವರಂದ್ರೆ ಯಾರು? ಯಾವ ಕೆಲಸ ಮಾಡ್ತಾನೆ ಅವ ದೇವರು. ಕರ್ತಾರ. ದೇವರು ತಣ್ಣ ಕೂತಾನ ಅಂತಲ್ಲ, ಕೆಲಸನೇ ದೇವರು. ಒಬ್ಬ ತತ್ವಜ್ಞಾನಿ ಪಾಶ್ಚಿಮಾತ್ಯ ಆತ ಹಿ ಡಿಫೈನ್ಸ್ ಗಾಡ್ ಇನ್ ಟರ್ಮ್ಸ್ ಆಫ್ ಆಕ್ಷನ್. ಭಾಳ ಚಲೋ ಹೇಳ್ತಾನ ಆತ. ದೇವರಂದ್ರೆ ವಸ್ತು ಅಲ್ಲ, ದೇವರಂದ್ರೆ ಕ್ರಿಯಾ. ದೇವರಂದ್ರೆ ಕ್ರಿಯಾ, ಕರ್ಮ. ಇಲ್ಲಿ ಹೇಳ್ತಾರೆ ಕರ್ತಾರ ಪ್ರತಿ ಕ್ಷಣ 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 ಕೆಲಸ ಮಾಡ್ತಾ ಇರ್ತಾನೆ. ಅಂದ್ರೆ ಪ್ರತಿ ಕೆಲಸದ ಹಿಂದೆ ಅಲ್ಲಿ ದೇವನ ಅಸ್ತಿತ್ವ ಅದ. ಅದರ ಅರ್ಥ ಅಂದ್ರೆ ಪ್ರತಿ ಕೆಲಸ, ಯಾವುದೇ ಕೆಲಸ ಜಗತ್ತಿನಲ್ಲಿ ನಡೀತಾ ಇರಲಿ, ಅದರ ಹಿಂದೆ ಇರೋದು ದೇವರು. ಮತ್ತೆ ನಾಳೆ ಬರ್ತೀರಲ್ಲ, ಬನ್ನಿ. ನಮಸ್ಕಾರ.